ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನಾನು ಮಾಡಿದ ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ನೀವು ನೋಡಿದ್ರಿ, ಹಾಗೆ ಇಷ್ಟಪಟ್ರಿ. ಈ ಎಕ್ಸಾಮ್ ಹೇಗಿತ್ತು ಅಂದರೆ, ಪೇಪರ್ 1 ತುಂಬಾ ಲೆಂತಿಯಾಗಿತ್ತು. ಹಾಗೆ ಕ್ವಶನ್ಗಳು ಡೈರೆಕ್ಟ್ ಇದ್ರೂ ತುಂಬ ಯೋಚನೆ ಮಾಡಬೇಕು ಅನ್ನೋ ಥರದಲ್ಲೇ ಇತ್ತು. ಪೇಪರ್ ಈಸಿ ಅಂತೂ ಇರಲಿಲ್ಲ, ತುಂಬ ಲೆಂತಿ ಇತ್ತು ಆ್ಯಂಡ್ ಡಿಫಿಕಲ್ಟ್ ಮಾಡರೇಟಾಗಿ ಇತ್ತು. ಮಾಡರೇಟ್ ಅನ್ಬೋದು ಅಥವಾ ಮಾಡರೇಟ್ ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಸ್ಟ್ಯಾಟಿಕ್ ತುಂಬಾ ಕ್ವಶನ್ಗಳನ್ನು ಕೇಳಿಬಿಟ್ಟಿದ್ರು. ಸ್ಟ್ಯಾಟಿಕ್ಕಲ್ಲಿ ನಾವು ಫುಲ್ ಫೋಕಸ್ ಮಾಡೋಕ್ಕೆ ಆಗಿರಲ್ಲ, ಅಂಥ ಪಾಯಿಂಟ್ಗಳನ್ನು ಕೇಳಿಬಿಟ್ಟಿದ್ರು. ಲೈಕ್ ನಾವು ಆರ್ಟಿಕಲ್ಸ್ ಎಲ್ಲ ಗೊತ್ತಿರುತ್ತೆ ಯಾವ್ಯಾವುದು ಏನಕ್ಕೆ ಅಂತ, ಎಕ್ಸ್ಪ್ಲಿಸಿಟ್ಲಿ ನಾವು ಓದಿರಲ್ಲ ಸಮ್ಟೈಮ್ಸ್. ಬಟ್ ಈ ಎಕ್ಸಾಮಲ್ಲಿ ಆ ಥರ ಕ್ವಶನ್ಗಳು ತುಂಬಾ ಇತ್ತು. CM ರಿಲೇಟೆಡ್ ಮತ್ತು ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಆರ್ಟಿಕಲ್ಗಳ ಬಗ್ಗೆ ಕೇಳಿದರು. ಟ್ರಿಬ್ಯುನಲ್ಗಳು ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಮತ್ತು ಯಾವ ಪಾರ್ಟಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುತ್ತೆ, ಮತ್ತು ಚಿಲ್ಡ್ರನ್ ಅವ್ರ ರಿಲೇಟೆಡ್ ಆರ್ಟಿಕಲ್ ಒಂದು. ಈ ರೀತಿ ತುಂಬಾ ಕ್ವಶನ್ಗಳಿತ್ತು. ಹಾಗೆಯೇ ಹಿಸ್ಟ್ರಿ ಪಾರ್ಟಲ್ಲೂ ಅಷ್ಟೇ ಸ್ಟ್ಯಾಟಿಕ್ ಓರಿಯೆಂಟೆಡ್ ಕ್ವಶನ್ ಇತ್ತು. ಹಾಗೆ ಮ್ಯಾಪ್ ಬೇಸ್ಡ್ ಕ್ವಶನ್ ಲೈಕ್ UPSC ಯಾವ ಥರ ಕೇಳ್ತಾರೋ ಹಾಗಿತ್ತು. ಸೊ ಇಲ್ಲಿ ಓವರಾಲ್ ಹೇಳಬೇಕು ಅಂದರೆ ಸ್ಟ್ಯಾಟಿಕ್ಕಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ಮತ್ತು ಎಲಿಮಿನೇಟ್ ಮಾಡೋಕ್ಕೆ ಟೈಮ್ ಬೇಕು ಅನ್ನೋ ಥರದಲ್ಲಿತ್ತು. ಕರೆಂಟ್ ಓರಿಯೆಂಟೆಡ್ ಕ್ವಶನ್ ಇತ್ತು, ಬಟ್ ಆಪ್ಷನಲ್ಲಿ ನಾವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಕೆಲವೊಂದು ಕ್ವಶನ್ ಕೇಳಿಬಿಟ್ಟಿದ್ರು. ಲೈಕ್ ನಾನು ನನ್ನ ಚಾನಲಲ್ಲಿ ಫಿಲಡೆಲ್ಫಿ ಕಾರಿಡಾರ್ ಅದ್ರ ಬಗ್ಗೆ ಹೇಳಿದ್ದೆ, ಬಟ್ ಅದ್ರ ಬಗ್ಗೆ ಕೇಳಿದರು. ಬಟ್ ಆ ಕ್ವಶನ್ ಎಲಿಮಿನೇಟ್ ಮಾಡೋಕ್ಕೆ ಕಷ್ಟ ಇತ್ತು ಅನ್ನೋ ಥರ ಇತ್ತು. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳಿಬಿಟ್ಟಿದ್ರಲ್ಲ ಹಾಗೆ. ಮತ್ತು ಈ ಎಕ್ಸಾಮ್ ರೀಸೆಂಟಲ್ಲಿ KPSC ಅವರು ಕೊಡ್ತಾ ಇದ್ರಲ್ಲ, ಆ ಥರ ಅಂತೂ ಇರಲಿಲ್ಲ. ಈ ಎಕ್ಸಾಮ್ ಒಂದು ಟ್ರೆಂಡ್ ಸೆಟ್ ಮಾಡುವಂಥ ಕ್ವಶನ್ ಪೇಪರ್ ಆಗಿದ್ದು, ನಾವು ಓದ್ತಾ ಇರೋ ಡೈರೆಕ್ಷನ್ ಒಂದಿದ್ರೆ ಈ ಡೈರೆಕ್ಷನನ್ನು ಬಿಟ್ಟು ಈ ಥರನೂ ಓದಿ, ಈ ಥರ ನೀವು ಓದ್ತಾ ಇಲ್ಲ ಅನ್ನೋದನ್ನು ಹೇಳೋ ಥರ ಇತ್ತು. ಹಾಗೆ ಕಮ್ಯುನಿಕೇಷನ್ ಪೇಪರನ್ನು ನೋಡೋದಾದರೆ ಆ ಪೇಪರ್ ಈಸಿಯಾಗಿತ್ತು. ಇಂಗ್ಲೀಷ್ ಪಾರ್ಟು ಪರವಾಗಿರಲಿಲ್ಲ, ಹಾಗೆ ಕಂಪ್ಯೂಟರು ಪರವಾಗಿರಲಿಲ್ಲ. ಅದೇ ಕನ್ನಡ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಯಾಕಂದರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಅಲ್ವಾ ಅವರು ಕೇಳುವಂಥದ್ದು. ಹಾಗೆ ನೀವು ಎಷ್ಟನ್ನು ಅಟೆಂಡ್ ಮಾಡಿದ್ದೀರಾ, ನಿಮ್ಗೆ ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಇದ್ರ ಕಟ್ ಆಫನ್ನು ನಾನು ಪ್ರೆಡಿಕ್ಟ್ ಮಾಡ್ತೀನಿ. ಎಫರ್ಟ್ ಹಾಕಿ ಬರೆದಿರೋರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ, ಹೋಪನ್ನು ಇಟ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.